ವ್ಯಕ್ತಿನ ಯಾರೇ ಮಾಡಿದ್ರೂ ಮೆಚ್ಕೊಳ್ಳೇಬೇಕು. ಅವನ ಕೈಯಲ್ಲಿ ಜಾದೂನೇ ಇದೆ. ಇದನ್ನ ನೋಡ್ತಾ ಇದ್ರೆ ಈ ಗೊಂಬೆಗೆ ಇನ್ನೇನು ಜೀವ ಬಂದ್ಬಿಡುತ್ತೆ ಅನಿಸ್ತಾ ಇದೆ. ಇದು ನಿಮ್ಮ ಪೇಮೆಂಟ್. ಇವತ್ತು ನೀನು ನನ್ನನ್ನು ನಂಬಿ ಸಹಾಯ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು. ಸೂರಜ್, ಒಂದು ಮಾತು ಕೇಳಲ್ಲ? ನನ್ನ ಮನೆಯಿಂದ ಓಡಿಸೋದಕ್ಕೋಸ್ಕರ ನೀನು ದುಡ್ಡು ತಗೊಂಡಿದ್ರೆ ಅದನ್ನು ವಾಪಸ್ ಯಾಕೆ ಕೊಟ್ಟೆ? ನೀನು ಸಕ್ಸಸ್ಫುಲ್ ಆಗಿದೆಯಲ್ಲ, ಸಡನ್ನಾಗಿ ಮನ್ಸು ಯಾಕೆ ಬದಲಾಯಿತು? ಮೊದಲನೇದಾಗಿ ನನ್ನ ಗೂಂಡ ಇರ್ಬೋದು, ಆದರೆ ಕಳ್ಳಲ್ಲ ದುಡ್ಡು ಕದಿಯೋದಕ್ಕೆ. ಮತ್ತೆರಡನೇದಾಗಿ ನೀವು ಕೇರ್ಲೆಸ್ ಆಗಿ ನಡ್ಕೊಂಡು ಅದರ ಅಪವಾದನ ನನ್ನ ಮೇಲೆ ಹಾಕ್ಬೇಡಿ. ಮತ್ತು ಮೂರನೇದು, ದುಡ್ಡು ಸಂಪಾದನೆ ಮಾಡೋದು ಮತ್ತು ಉಳಿಸ್ಕೊಳ್ಳೋದು ಎರಡೂ ಕೂಡ ಬೇರೆ ವಿಚಾರ. ತಾಯಿಮ ಹೇಳ್ತಾ ಇದ್ದು ಸರಿಯಾಗೇ ಇದೆ. ನೀವು ದುಡ್ಡಿಗೆ ಸ್ವಲ್ಪನೂ ಬೆಲೆ ಕೊಡಲ್ಲ. ಒಂದು ಬೆಳೆ ಕೊಡೋ ಹಾಗಿದ್ದಿದ್ರೆ ಆ ದುಡ್ಡನ್ನ ಎಲ್ಲಂದ್ರಲ್ಲಿ ಇಡ್ತಾ ಇರಲಿಲ್ಲ ನೀವು. ಇವನು ದುಡ್ಡು ತೆಗ್ದಿಲ್ಲ ಅಂತಂದ್ಮೇಲೆ ಇನ್ಯಾರು ತೆಗ್ದಿದ್ರು? ಏನ್ ಮಾಡ್ತಾ ಇದ್ದೆ ನೀನು? ನಿನ್ನ ಮನೇಲಿ ನೀನೇ ಕಳ್ತನ ಮಾಡೋದು ಕಲಿತಾ ಇದ್ಯಾ? ಇದೇನಾ ನೀನು ಕಲ್ತಿರೋ ಸಂಸ್ಕಾರ? ಸಾರಿ ಸೂರಜಣ್ಣ, ಅದು ನನಗೆ ಹೊಸ ಬಟ್ಟೆ ತಗೊಳಕ್ ದುಡ್ಡು ಬೇಕಿತ್ತು, ಅದಕ್ಕೆ ನಾನು ದುಡ್ಡು ತಗೊಂಡ್ಬಿಟ್ಟೆ. ಅಲ್ಲ, ನಿಮ್ಗೇನ್ ಅನ್ಸುತ್ತೆ? ಇಶಾತ್ಗೆ ಅಮ್ಮಂಗೆ ದುಡ್ಡು ಕೊಟ್ಮೇಲೂ ಅಮ್ಮ ಅವ್ರನ್ನ ಇಲ್ಲೇ ಇರಕ್ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ ತಾನೆ? ಮತ್ತೆ ನಿಮ್ಗೂ ಅವಳು ಈ ಮನೆಯಿಂದ ಆಚೆ ಹೋಗೋದ್ ಬೇಕಲ್ವಾ? ಏನ್ ಪ್ರಾಬ್ಲಮ್ ಇರೋದು ನಿನ್ ನಿಯತ್ತಲ್ಲಿ. ನೀನ್ ಇವತ್ತು ಮಾಡಿದ ಈ ಕೆಲಸನ ಇನ್ಯಾವತ್ತೂ ಮಾಡಕ್ ಹೋಗ್ಬೇಡ. ಹೌದು, ನಾನು ಈಶಾ ಅವ್ರನ್ನ ಈ ಮನೆಯಿಂದ ಕಳಿಸ್ಬೇಕು ಅಂತ ಇದ್ದೀನಿ, ಆದ್ರೆ ಅದು ಬೇರೆ ವಿಷಯ. ಅರ್ಥ ಆಯ್ತಾ? ಮತ್ ನಾನು ಮತ್ತೆ ದುಡ್ಡು ತಗೊಂಡ್ಬಂದಿದ್ದು ನಿನ್ನ ಮನೆಯಿಂದ ಹೋಗದಿರೋ ತಡೆಯೋದಕ್ಕಲ್ಲ. ನಾನು ನೆನ್ನೆ ಕೂಡ ನಿನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಇದ್ದೆ, ಇವತ್ತು ಹಾಗೆ ಅನ್ಕೊಂಡಿದ್ದೀನಿ. ಮತ್ತೆ ನೀವು ಇಲ್ಲಿಂದ ಹೋಗೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ನೀವು ಹೋಗಲೇಬೇಕು. ನಾನು ಹೋಗೋದನ್ನ ತಡೆಯೋದಕ್ಕಲ್ಲದೆ ಇರ್ಬೋದು, ಆದರೆ ನನಗೆ ಗೊತ್ತು, ನೀನು ಸತ್ಯದ ಕಡೆ ನಿಲ್ಲೋದಕ್ಕೋಸ್ಕರ
ನಿಮ್ಮನೆಯವ್ರ ಜೊತೆಲೇ ಯಾರ ಜೊತೆಲೋ ಜಗಳ ಆಡಿದ್ಯಾ? ನಾನು ಅಮ್ಮನ ಹತ್ರ ಸುಳ್ಳು ಹೇಳಿಲ್ಲ ಅಂತ ಪ್ರೂವ್ ಮಾಡಿದ್ಯಾ? ಎಷ್ಟು ಸತ್ಯ ನೀನು? ಇಷ್ಟು ಒಳ್ಳೆ ಗಂಡನ ಬಿಟ್ಟು ಯಾರು? ನೀನು ಎಷ್ಟೇ ಪ್ರಯತ್ನ ಮಾಡು, ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ಮಿಸ್ಟರ್ ಬುದ್ಧಿವಂತ ಬ್ರಹ್ಮಚಾರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ, ಗುರುವೇ ಪರಬ್ರಹ್ಮ. ನನಗೆ ಗುರು ಸಮಾನವಾಗಿರೋ ನನ್ನ ತಂದೆಗೆ ನನ್ನ ನಮಸ್ಕಾರ. ನನಗೆ ಗೊತ್ತಿದೆ ಅಪ್ಪ, ನಿಮಗೆ ನನ್ನ ಮೇಲೆ ಕೋಪ ಇದೆ. ಬಹುಶಃ ನಮ್ಮಿಬ್ಬರ ಮಧ್ಯೆ ಇದು ಯಾವತ್ತೂ ಸರಿ ಹೋಗಲ್ಲ ಅನ್ಸುತ್ತೆ. ಬಹುಶಃ ನಿಮ್ಮ ಮನಸ್ಸಲ್ಲಿ ನಾನು ಮತ್ತೆ ಜಾಗ ಪಡೆಯೋದಕ್ಕಾಗಲ್ಲ ಅಂತ ಅನ್ಸುತ್ತೆ. ಆದರೆ ಎಲ್ಲಿವರೆಗೂ ನಾನು ಉಸಿರಾಡ್ತಾ ಇರ್ತೀನೋ ಅಲ್ಲಿವರೆಗೂ ನೀವೇ ನನ್ನ ಗುರುಗಳು. ಆಶೀರ್ವಾದ ಮಾಡಿಯಪ್ಪ. ವಾಹ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಗುರುಪೂರ್ಣಿಮೆ ಅಂತೂ ಪ್ರತಿ ವರ್ಷ ಬಂತು, ಆದ್ರೆ ಈ ತರ ಗುರುಪೂರ್ಣಿಮೆ ನಾನು ಎಲ್ಲೂ ನೋಡಿಲ್ಲ. ಇಡೀ ಕುಟುಂಬದವ್ರು ಸೇರಿ ಪೂಜೆ ಮಾಡೋದು. ಹಂಗ್ ನೋಡೋಕೋದ್ರೆ ಎಷ್ಟೊಂದು ವಿಷಯಗಳನ್ನ ಮೊದಲನೇ ಸಲ ಮಾಡ್ತಿದೀವಿ. ನೀವ್ ಈ ಮನೆಗ್ ಬಂದಾಗಿಂದ ಒಂದಲ್ಲ ಒಂದ್ ತಮಾಷೆ ನಡೀತಿದೆ. ಮುಗೀತು. ಅಯ್ಯೋ ಅಯ್ಯೋ ಬೇಡ ಬೇಡ ಮಕ್ಕಳ, ಅಯ್ಯೋ ಬೇಡಮ್ಮ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರು ಖುಷಿಯಾಗಿರಿ. ಗುರು ಪೂರ್ಣಿಮೆ ದಿನ ಗುರುವಿನ ಆಶೀರ್ವಾದ ನಿಜವಾಗ್ಲೂ ಯಾರಿಗೆ ಸಿಗುತ್ತೆ ಅಂತ ಅಂದ್ರೆ, ಯಾರು ಅವ್ರ ಹಿಂದೆ ಮಾಡಿರೋ ತಪ್ಪನ್ನ ಅರ್ಥಕೋತಾರೋ ಅವ್ರಿಗೆ. ಆದ್ರಿಂದ ಇವತ್ತಿನಿಂದ ನೀವು ಗುರುವಿನ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನೋವುಂಟು ಮಾಡಬಾರ್ದು. ಅದೇ ನೀವು ಗುರುಗೆ ಕೊಡೋ ನಿಜವಾದ ಗೌರವ. ಅರೆ ಅಯ್ಯೋ ಮಗಳೇ, ನೀನು ಬಾರಮ್ಮ. ನನ್ನಿಂದ ಒಂದು ತಪ್ಪಾಗ್ಬಿಟ್ಟಿದೆ ಅಪ್ಪ. ನಾನು ನಿಮ್ಗೆ ಹೇಳೇ ಇಲ್ಲ ನಾನು ಗುಲಾಬ್ ಬಂಗ್ಲೂರ್ ಕೆಲಸ ಮಾಡ್ತೀನಿ ಅಂತ. ಈ ವಿಷಯ ನಿಮ್ಗೆ ಯಾವಾಗ ಗೊತ್ತಾಗುತ್ತೋ ಅವತ್ತು ನಿಮಗೆ ನನ್ನ ಮೇಲೆ ತುಂಬ ಬೇಜಾರಾಗುತ್ತೆ. ಅಪ್ಪ, ನಾನಂತೂ ತುಂಬ ಲಕ್ಕಿ. ನನಗಂತೂ ತಂದೆ ರೂಪದಲ್ಲಿ ನಿಮ್ಮಂಥ ಗುರುಗಳು ಸಿಕ್ಕಿದ್ರು. ತಗೊಳ್ಳಮ್ಮ ಇದನ್ನ, ನೀನು ತಗೋ. ಅದು ನೀನು ಈ ಪ್ರಸಾದನ ಯಾರಿಗೆ ತಗೊಂಡೋಗಿ ಕೊಡ್ತೀಯಾ ಅಂತ ನನಗೆ ಗೊತ್ತಿದೆ. ಮಗಳೇ, ಈ ಪ್ರಸಾದನ ಯಾರು ತಗೋಬೇಕು ಅಂದ್ರೆ ಗುರು ಶಿಷ್ಯರ ಪರಂಪರೆನ ಯಾರು ನಿಭಾಯಿಸ್ತಾರೋ ಅವರು. ನಿನ್ನಣ್ಣ ಒಂದು ಕಾಲದಲ್ಲಿ ನನ್ನ ಶಿಷ್ಯನಾಗಿದ್ದ. ಆದ್ರೆ ಅವನು ತಪ್ಪ ದಾರಿಲಿ ಹೋಗಿ ಈಗ ನನ್ನ ಮನಸ್ಸಿಗೆ ನೋವುಂಟು ಮಾಡಿದಾನಮ್ಮ. ಹಾಗಾಗಿ ಈ ಪ್ರಸಾದ ಸ್ವೀಕರಿಸೋ ಹಕ್ಕು ಅವನಿಗಿಲ್ಲ. ಅಪ್ಪ ಮತ್ತೆ ಸೂರಜ್ ಮಧ್ಯದಲ್ಲಿ ಅಂಥದ್ದು ಏನಾಗಿದೆ? ಅವರಿಬ್ಬರ ಮಧ್ಯ ಇಷ್ಟೊಂದು ದೂರ ಬಂದ್ಬಿಟ್ಟಿದೆ.